ಸೊ ಇವಾಗ ಒಂದು ಪ್ಲಾಂಟ್ ನೆಡಕ್ಕೆ ಬಂದಿದ್ದೀವಿ. ರೆಡ್ ಕಲರ್, ಇದು ಆರೆಂಜ್ ಕಲರ್. ವಾ ಆಗ್ಲೂ ಫ್ರಿಜ್ಜಾಗ ನಿಂಬೆಹಣ್ಣು ಇರಬೇಕು, ಕೀಳಕ್ಕೂ ಮನ್ಸು ಬರಲ್ಲಕ್ಕ. ಅವ್ವ ಇರ್ಬೇಕಿತ್ತು ಈ ಟೈಮಲ್ಲಿ. ಮಾವಿನ ಮರ ಎಷ್ಟು ಚೆನ್ನಾಯ್ತಲ್ಲ. ಇದು ಮತ್ತೆ ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿನ್ನೆ ಸಂಜೆಯಿಂದ ಮತ್ತೆ ಶೂಟ್ ಮಾಡೋಕ್ಕಾಗಲಿಲ್ಲ, ಆರಾಮಾಗಿ ಊಟ ಮಾಡಿ ರೆಸ್ಟ್ ಮಾಡಿದ್ದಾಯಿತು. ಇವಾಗ ಮತ್ತೆ ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮಳೆ ಬಂದಿಲ್ಲ, ಸೊ ಹಾಗಾಗಿ ಗಿಡಗಳು ಹಸಿ ಐತೆ ನೆಲ, ಬಟ್ ಆದರೂ ಹಚ್ಚಿ 3 ದಿನ ಆಯಿತು. ಸ್ವಲ್ಪ ನೀರು ಹಾಕಬೇಕು ಅಂತ ಎಲ್ಲವಕ್ಕೂ ಒಂದೊಂದು ಸ್ವಲ್ಪ ನೀರು ಹಾಕ್ತಾಯಿದ್ವಿ. ಗುಡ್ ಮಾರ್ನಿಂಗ್. ಎರಡು ಮಗ ಈ ಗಿಡಗಳನ್ನ ಬೆಳೆಸೋ ಜವಾಬ್ದಾರಿ ನಿಮ್ಮದೇ. ಹೆಂಗೆ ಬಂದು ವಾರ ಬಂದು ಆರೈಕೆ ಮಾಡಿ ಅದಕ್ಕೆ ಗೊಬ್ಬರ ನೀರು ನೋಡ್ಕೊತ. ಈಗೇನೋ ಮಳೆ ಇಲ್ಲ, ಬೋರ್ ಐತೆ ಗೈಸ್, ಆದರೂ ಇನ್ನೂ ಕಲೆಕ್ಷನ್ ಎಲ್ಲ ಕೊಟ್ಟಿಲ್ಲ ಎಲ್ಲ ಗಿಡಕ್ಕೂ. ಅದಕ್ಕೋಸ್ಕರನೇ ಡ್ರಿಪ್ ಅದು ಮಾಡಿಲ್ಲ, ಹಾಗಾಗಿ ನಾವೇ ನೀರು ಹಾಕ್ತಾಯಿದ್ದೀವಿ. ಇದು ನಮ್ಮದಲ್ಲ, ಇದಿಷ್ಟೇ ನಮ್ಮದು. ಆ ತೆಂಗಿನ ಮರದಿಂದ ಈ ಕಡೆ. ಮಗ ಸಪೋಟ ಗಿಡ ಐತೆ ನೋಡಿ ಮಗ, ಅಲ್ಲಿ ನೀನು ಒಂದು ಕಡೆಯಿಂದ ಹಾಕು, ಯಾವುದನ್ನು ಮಿಸ್ ಮಾಡಬೇಡ. ಮತ್ತು ಎರಡೆರಡೆ ಹೊತ್ಕೊಂಬರೋದು ಅಜ್ಜರು. ನಮ್ಮ ಅಪ್ಪಾಜಿ ಇಷ್ಟು ಕಷ್ಟಪಡ್ತಾ ಇದ್ದಾರೆ, ಇವರಷ್ಟೆಲ್ಲ ನಾವು ಮಾಡೋಕ್ಕಾಗಲ್ಲ ಗೈಸ್. ಸೊ ಇವಾಗ ಒಂದು ಪ್ಲಾಂಟ್ ನೆಡಕ್ಕೆ ಬಂದಿದ್ದೀವಿ. ಯಾವ್ದು ಸಸ್ಯ ನಡೀತಿದ್ದೀವಿ ತಾತ? ಸೊ ಹೀರೆಕಾಯಿ ಬಳ್ಳಿ ಹಚ್ಚಕ್ಕೆ ಬಂದಿದ್ದೀವಿ. ಇಲ್ಲಿ ಹಚ್ತಿದ್ದೀವಿ ಗೈಸ್. ಇಲ್ಲಿ ಆಲ್ರೆಡಿ ನೆಟ್ಟಿದ್ದೀವಿ, ಅಲ್ಲಿ ತಾತ ನೆಡ್ತಾ ಇದ್ದಾರೆ. ತಳಿದ ನಾನು. ಸೊ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ಆಯ್ತು. ಹೌದಾ? ಅಲ್ಲೇ ಊರು ಹೊಸ ಸೊ ಬೀಜ ನೆಟ್ಟಾಯ್ತು, ನೀರು ಹಾಕಾಯ್ತು. ಕುಂಬಳಕಾಯಿ ಏನಕ್ಕೆ ಬೇಕು ನಿಮಗೆ? ಹಾಕ್ತಾರೆ. ನೀವೇನು ಮಾಡ್ತೀರಾ ಕುಂಬಳಕಾಯಲ್ಲಿ ಹೇಳ್ರಿ ಫಸ್ಟ್. ಹೈಟ್ ಇರೋವ ಪ್ರಯೋಜನಗಳು, ಉಪಯೋಗಗಳು ಚಿನಿ. ಹೌದಾ? ಆ ಹರಿ ಅವಷ್ಟು ಅಲ್ಲಿನ ಇದ ನೋಡಿ, ಭಾಳ ಇದ್ದಾವೆ ಇದೆ.
ಅಂದರೆ ಮೇಲೆ ನಮ್ಮನೆಗೆ ಯಾಕೆ ಹಾಕೋಣಕ್ಕಾಗಲ್ಲ ಅಂದರೆ ಇಷ್ಟು ಜಾಗ ನಮ್ಮ ಮನೆನೇ ಐತಿ, ಇಷ್ಟು ಜಾಗ ನಾನು ಆ ಶ್ರೀನಿಧಿ ಅದಳಲ್ಲ ಅಷ್ಟಿದ್ದಾಗ ಈ ಗಿಡ ಹಾಕಿದ್ದೇನಪ್ಪಜ್ಜಿ. ಇದು ತೆಂಗಿನ ಬೇಡ 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 ಈ ಗಿಡ ಹಾಕಿರೋದು ಎಷ್ಟು ಬೆಸ್ಟ್ ಮೆಮೊರೀಸ್. ಸೊ ಅದಕ್ಕೋಸ್ಕರನೇ ಗಿಡಗಳು ಹಾಕಬೇಕು ಅಂತ ಹೇಳೋದು. ಏನು ಕಂದಮ್ಮ, ಅದಕ್ಕೆ ನೋಡಿ ಗಿಡಗಳು ಹಾಕಬೇಕು ಅಂತ ಹೇಳೋದು. ನೋಡು ನಾವು ಸಣ್ಣವರಿದ್ದಾಗ ಹಾಕಿದ ಮರ, ಅದರಲ್ಲಿ ನಾವು ಕಾಯಿ ತಿಂತಿದ್ದೀವಿ ಆಲ್ರೆಡಿ. ಕಾಣಿಸಲ್ಲ ಕಂದ. ಹಾಂ ಹಾಂ ಕಾಣಿಸ್ತಿದ್ದಾವೆ ಇವಾಗ. ಯಾವುದು ಏನಪ್ಪಜ್ಜಿ? ಅಪ್ಪಾಜಿ ಯಾರು ಕೊಡಿಸಿದ್ರು? ಆಂಟಿಗೆ ಕೊಟ್ಟಿತ್ತು. ಅದು ಆಂಟಿ ಮನೆಗೆ ದೇವ್ರ ಪೂಜೆ ಮಾಡ್ತತ್ತಲ್ಲ ಅಪ್ಪಾಜಿ, ಅದ್ರಾಗ ಮೊಳಕೆ ಹೊಡೆದ್ಬಿಡ್ತತೆ. ಅದು ಈಗ ತೆಂಗಿನ ಮರ ಆಗತ್ತ ಅಲ್ಲ ಅಪ್ಪಾಜಿ. ಅದನ್ನ ಮತ್ತೆ ಅದನ್ನ ಹಾಕ್ಬೇಕಿತ್ತಲ್ಲ ಸೈಟಾಗೆ. ಹೌದಾ? ಅದಕ್ಕೆ ಅಪ್ಪಾಜಿ ಆಂಟಿ ವೇಸ್ಟ್ ಮಾಡಲ್ಲ, ಊರಿಗೊಯ್ಯಿ ಅಂತತೆ. ಹೌದು. ಹೂವಿಗೋಸ್ಕರ ಇಲ್ಲೇನಿಲ್ಲ, ಬಾಗ್ಲಾಗ ಹರ್ಕೊಳ್ಳೋದು, ಪೂಜೆ ಮಾಡೋದು. ಒಟ್ಟು ಆಂಟಿ ಮನೆಗೆ ಕಾಯಿ ಹೊಡೆದವೆ ಅವು ಅವೇ. ಅಲ್ಲಿ ಮ್ಯಾಲೊಂದೈತೆ ನೋಡಿ, ಮ್ಯಾಲೊಂದೈತೆ ಗುಲಾಬಿ. ಹಾಂ ಹಾಗೆ. ನಮ್ಮ ಮನೆಯವ್ರೆ ಹಚ್ಚಿದ್ದದು. ಅಲ್ಲಿ ತೋಟದಾಗಿರೋದು ಅಷ್ಟೇ. ಇವತ್ತು ತೋಟಕ್ಕೆ ಹೋಗಿ ಆಮೇಲೆ ಊರಿಗೆ ಹೋಗೋದು. ಬೇಗ ಹೋಗಿ ಬರೋಣ ಬರ್ರಿ ತೋಟಕ್ಕೆ. ಚಿನ್ನಮ್ಮ ನಿನ್ನೆ ಮಮತಕ್ಕರ ಮನೆಗೆ ರೆಡ್ ಕಲರ್, ಇದು ಆರೆಂಜ್ ಕಲರ್. ವಾ, ಹಾಂ ಈ ಕಲರ್ ಇದ್ದಾನೆ. ನನಗಿದು ಇಷ್ಟ ಆಯಿತು. ಶ್ರೀನಿಧಿ. ಸೊ ಇವಾಗ ನಾವೆಲ್ಲ ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಇವತ್ತು ಗಾಡಿ ಇಲ್ಲ, ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಂಟಿ ಕರೀತಿದ್ದಾರೆ. ಮಮ್ಮಿ ಫುಲ್ ಮುಂದೋಗಿದ್ದಾರೆ ಗೈಸ್, ನಮ್ಮನ್ನೆಲ್ಲ ಬಿಟ್ಟು. ಲಿಟ್ರಲಿ ನೀವು ಕಾಣೋದು ಇಲ್ಲ. ಸ್ಟಡಿ ಗೋ. ಇವಳು ರುಕ್ಮಿಣಿ ಫಸ್ಟ್, ನೀನು ಸೆಕೆಂಡ್. ಓಡ್ಬೇಕಂದ ನೋಡೋಳು ಹೆಂಗೆ ಓಡ್ತಾಳೆ. ನಾನು ಓಡ್ತೀನಿ. ಗದ್ದೆಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಅದಕ್ಕೋಸ್ಕರ ಸುಮ್ಮನೆ ದಾರಿಲಿ ಈಗ ನಡ್ಕೊಂಡು ಹೋಗ್ಬೇಕು. ಗಾಡಿಗೆ ತಗೊಂಡು ಹೋದ್ರೆ ಬೈಕಲ್ಲಿ ಒಬ್ಬರೇ ಹೋಗ್ಬೇಕಾಗತ್ತೆ. ಸೊ ಹಂಗಾಗಿ ಎಲ್ಲರೂ ಹೋಗ್ತಿದ್ದೀವಲ್ಲ, ನಡ್ಕೊಂಡೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇವ್ರು ದಾರಿದಕ್ಕೂ ಆಟಿಕೆ ಆಡ್ಕೊಂತ ಬರ್ತಾರ ನೋಡ್ರಿ, ಯಾರು ಫಸ್ಟ್ ಹೋಗೋಣ ಅಂತ ಮಾಡಿ ನೋಡಿ. ಮುಂದೆ ಬಂದ್ಬಿಡು. ಇದು ಸುತ್ತಾಗಿ ಅಲ್ಲಿ ನೋಡಿ ಒಳ ಪಿಂಕು ಹುಡುಗಿ ಓಡ್ಬಿಡ್ತಾವಳು ವಾಪಸ್ಸು. ಇದೆ ಮರ ಗೈಸ್, ತುಂಬ ದೊಡ್ಡದುಂಟು. ಇಷ್ಟು ಸಿಕ್ಕಿದಾವೆ. ಮತ್ತೆ ಗೆಸ್ ಮಾಡಿ ಅಷ್ಟಕ್ಕೊಂದು ಮಾತಾಡ್ತಿದ್ದಾರೆ ಅಂದ್ರೆ ಯಾರು ವಿಡಿಯೋ ಕಾಲಲ್ಲಿ ಇರ್ಬೋದು ಅಂತ. ಚಿಕ್ಕಮ್ಮ ಒಂದು ಅರ್ಧ ದಾರಿಯಿಂದ ಮಾತಾಡ್ಕೊಂತ ಬರ್ತಾವ್ರೆ ನೋಡಿ, ಹಿಂದಿದ್ದಾರೆ ವಿಡಿಯೋ ಕಾಲ್ ಮಾಡಿದ್ದಾರೆ. ಎಂಥದೈತೆ ನೋಡಿ ಹೇಳ್ತಾ. ಇದು ಮಾವಿನ ಹಣ್ಣಿನ ಮರ. ಸೊ ಇಲ್ಲೇ ನಾವು ಅವತ್ತು ಬಾರ್ಬಿಕ್ಯೂ ಎಲ್ಲ ಮಾಡ್ಕೊಂಡಿದ್ದು. ಅಂದ್ರೆ ಬಂದಿದ್ಲ ಅಂತ ಶುಂಠಿ ಹಾಕಕ್ ಬಂದಾಳೆ, ಹರ್ಷಿತಾ ಔಷಧಿ ಹೊಡಕ್ ಬಂದಾಳೆ. ಎಲ್ಲ ಆಗತ್ತಾ ಅಂತ ನೋಡಕ್ ಬಂದಿವಿ. ಅಲ್ಲೇ ಬೆಚ್ ಮಾಡಿ ಬೆದ್ರಗೊಂಬೆ
ನಿನಗೆ ಹೆಂಗೆ ಅನಿಸ್ತೈತೆ ಮಗ ಇವತ್ತು? ಈಗ ನಡ್ಕೊಂಬಂದೆಲ್ಲ ಹೆಂಗೆ ಅನಿಸ್ತೈತೆ? ಹಾಂ, ಸುಸ್ತಾಗ್ತೈತೆ, ಬಟ್ ಇಲ್ಲಿ ತಣ್ಣಗಿದೆ ವಾತಾವರಣ. ಅಲ್ಲ ಖುಷಿ ಆಯ್ತಾ? ಮತ್ತೆ ಮನೆಗೆ ಹೋಗ್ಬೇಕಲ್ಲ ಅಂತ ಬೇಜಾರು. ಅದೇ ನಾರ್ಮಲ್ ಆಗೈತಿ. ಅಳಂಗಿಲ್ಲ ನೋಡ್ತೀನಿ ಹೋಗೋಕರೆ ಅಷ್ಟೇ. ಅಳಲ್ಲ, ಬಟ್ ನಾಳೆ ಹೋಗೋಣ ಅಂತ. ಇಲ್ಲಪ್ಪ, ಇವತ್ತು ಹೋಗೋಣ ಎಷ್ಟೊತ್ತಿದ್ರು, ಸ್ಕೂಲು ನಾಳೆ. ಕೊಡು ನನಗೆ ಸ್ವಲ್ಪ ನೀರು. ಇಲ್ಲಿರೇ ಅರ್ಪಣ, ಎಲ್ಲ ಕೆಲಸ ಮಾಡ್ತಿ ಇಲ್ಲಿದ್ರೆ. ತೋಟದ ಮಧ್ಯ ನಾಗಮ್ಮನ ದೇವಸ್ಥಾನ ಐತಿ ಇಲ್ಲಿ ಯಾವಾಗಲೂ ಅಮಾಸೆ ಹುಣ್ಣಿಮೆ ದಿನ ಪೂಜೆ ಮಾಡ್ತಾರೆ, ಮತ್ತು ಮಂಗಳವಾರ ಶುಕ್ರವಾರನೂ ಪೂಜೆ ಮಾಡ್ತಾರೆ. ಬಾಕಿ ಟೈಮಲ್ಲಿ ಏನು ಇಲ್ಲಿಗೆ ಅಂದರೆ ದೇವಸ್ಥಾನ ಗದ್ದೆಗೆಲ್ಲ ಬರ್ತಾರೆ, ಬಟ್ ದೇವಸ್ಥಾನಕ್ಕೆ ಏನು ಬಾಗಿಲು ತೆಗಿಯಲ್ಲ. ಮಂಗಳವಾರ ಶುಕ್ರವಾರ ಅಮಾಸೆ ಹುಣ್ಣಿಮೆ ದಿನ ಮಾತ್ರ ಇಲ್ಲಿ ಪೂಜೆ ಮಾಡೋದು. ನಾನು ಬಂದಾಗೆಲ್ಲ ಬಂದಿಲ್ಲಿ ಮೈ ತೊಳ್ಕೊಂಡು ಹೋಗ್ತೀನಿ ಈ ನೀರಲ್ಲಿ. ಇವಾಗ ನಿಂಬೆಹಣ್ಣು ಹರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ನಿಂಬೆಹಣ್ಣು ಆಯ್ತಾ? ಅದಾವ ನಿಂಬೆಹಣ್ಣು ಅಕ್ಕ. ಹರ್ಷಿತಾ ನಾನು ಅವಾಗ ಬಂದಾಗ ಎಲೆಕ್ಕಿಂತ ಜಾಸ್ತಿ ನಿಂಬೆಹಣ್ಣಿದ್ದು ಕಣಕ್ಕ. ಈಗ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಕಾಣಿಸ್ತದ. ಹೌದಲ್ಲೇ ಅಕ್ಕ, ಅದಾವ ಈಗ. ನಾನು ಗದ್ದೆಗೆಲ್ಲ ಬರ್ತೀನಿ, ಇಲ್ಲೆಲ್ಲ ವಿಡಿಯೋ ಮಾಡ್ಕೊತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಕಾಣಿಸ್ತದ. ಯಾರಿಗೆಲ್ಲ ನಿಂಬೆಹಣ್ಣು ಬೇಕೋ ಕಮೆಂಟ್ ಮಾಡಿ ಕಳ್ಸವ ಊರಿಗೆ ಪಾರ್ಸಲ್. ಅಕ್ಕ ಇದ್ರಾಗ ಎಲೆನೆಲ್ಲ ಬರೀ ನಿಂಬೆಹಣ್ಣದ. ಇದ್ರಾಗ ಕಾಣಿಸ್ತದ. ಯಾಕೆ ಎಲೆ ಹೋದ್ರವಿ? ಅಕ್ಕ ನಡಿಯಕ್ಕ ಹೋಗೋಣ. ಐತೀನಿ ನಾನೇ ಒಂದೆರಡು ಊರಿಗೆ ಬೇಕಮ್ಮ. ನಮ್ಮ ಮನೆಯವ್ರಿಗೆ ನಿಂಬೆಹಣ್ಣು ಅಂತ ತಂಗೆ ಯಾವಾಗಲೂ ಫ್ರಿಜ್ಜಾಗ ನಿಂಬೆಹಣ್ಣು ಇರಬೇಕು. ಕೀಳಕ್ಕೂ ಮನ್ಸು ಬರಲ್ಲಕ್ಕ. ಅವ್ವ ಇರ್ಬೇಕಿತ್ತು ಈ ಟೈಮಲ್ಲೆಲ್ಲ. ಹೆಂಗವ ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿ ಹೋಗ್ಬೇಕು. ಅದು ಒಂದು ಇರೋಷ್ಟು ದಿನ ನಾವೇನು ಹಾಕಿರ್ತೀವಿ ಫಲ ಬಂದಿರ್ತತ ತಿಂದು ಆರಾಮಾಗಿ ಎಂಜಾಯ್ ಮಾಡಿ ನೆಮ್ಮದಿಯಾಗಿದ್ದು ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಇದ್ದು ಹೋಗ್ಬಿಡ್ಬೇಕು. ಯಾಕೆ ಬೇಕು? ನೆಕ್ಸ್ಟ್ ಇನ್ನೊಂದು ಕ್ಷಣಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈಗ ಅದೀವಿ, ಇನ್ನೊಂದು ಕ್ಷಣ ಯಾರಿಗೆ ಗೊತ್ತು? ಭಗವಂತ ಈಗ ಕೊಟ್ಟಾನೆ ಈ ಒಂದು ಅದೃಷ್ಟನ, ಈ ಕ್ಷಣನ ನಾವು ಎಂಜಾಯ್ ಮಾಡಿ ಬದುಕಬೇಕಷ್ಟೆ. ದಪ್ಪ ಇರೋ ಹೊರಬೇಕಾ? ಉತ್ತಿ ಬಿತ್ತಿ ಬೆಳೆದವ್ರಿಗೆಲ್ಲ ಒಳ್ಳೇದಾಗಲಿ. ಅಲ್ಲ ಅಕ್ಕ, 5 ರೂಪಾಯಿಗೊಂದು, 10 ರೂಪಾಯಿಗೆ 3 ಕಣಕ್ಕ ದಾವಣಗೆರೆಗೆ. ಇಲ್ಲ 10 ರೂಪಾಯಿಗೆ 3, ಅಲ್ಲ 10 ರೂಪಾಯಿಗೆ 2. ನೀವು ತರೋದೇ ಇಲ್ಲನಲ್ಲ ನಿಂಬೆಹಣ್ಣು? ನಾನು ಅವಾಗ ಒಯ್ದಿದ್ದು ಒಂದು 2 ತಿಂಗಳು ಇಟ್ಕೊಂಡೆ ಅಕ್ಕ. ಖಾಲಿ ಅದು ಎಲ್ಲಿ ನಾವು ಬಂದರೂ ನನ್ನ ಮನೆಗೆ ಬರಲ್ಲಕ್ಕ ಈ ಕಡೆಗೆ ಬಸ್ಸಿಗೆ. ಇನ್ನೊಂದೆರಡು ತಗೊಳ್ಳಿ ದಪ್ಪ. ನಾವು ಈಗೇನು ಬಾಬಾ ಅಂತಾಳೆ. ನೀವು ಹರ್ಕೊಂತೀರಾ? ಅವ್ವಾ ತಡಿ, ಅಲ್ಲ ಹಣ್ಣಾಗ್ಯ ನೋಡಿ ಅವೆರಡು. ಅಕ್ಕ ಸೈಟಾಗಿ ಹಚ್ಬೇಕಣಕ್ಕ. ನಿಂಬೆಹಣ್ಣಿದು ಹೌದು, ಎಲೆಗೊಂದೊಂದು ನಿಂಬೆಹಣ್ಣು. ಅದು ಮಾಮರ್ದ ಅಲ್ಲ. ನಿಜ. ಒಟ್ಟು ಏನಾದರೂ ಮಾಡಿ ಜೀವನ ಮಾಡ್ಬೋದು ನೋಡಿ ಅಕ್ಕ. ಒಟ್ಟು ಆಸ್ತಿ ಇರ್ಬೇಕಷ್ಟೆ. ನಾವು ಕಷ್ಟಪಡೋಕೆ ರೆಡಿ ಇರ್ಬೇಕಷ್ಟೆ. ಭೂಮಿ ತಾಯಿ ಅಂತೂ ಕೊಡ್ತಾಳೆ ಕಷ್ಟಪಟ್ಟಿದ್ದಕ್ಕೆ. ನಾವು ಕಷ್ಟಪಡೋಕೆ ರೆಡಿ ಇರಬೇಕು. ರೇಟ್ ಸಿಗಲ್ಲ. ಹೌದು, ಅದು ನಿಜನೇ. ಇಲ್ಲಿ ನಿತ್ಲಾಗೆ ಕಾಡು.
ಆ ಕಡೆ ನೋಡಲ್ಲ ಹೆಂಗಿದ. ಅಕ್ಕ ಏನೋ ಸೌಂಡ್ ಆಗ್ತಿತ್ತು ಕಣೆ, ಆನೆಗಿನೇ ಬಂದತ್ತಾ? ಅಯ್ಯ ಚೆನ್ನಾಗಿ ಕಾಣಿಸ್ತೈತೆ. ಇದು ಹನುಮಂತ ಮಾಮಾರ್ ಶುಂಠಿ. ಚಿನ್ನಮ್ಮ ಅಲ್ಲೋಡು ನೀರು. ಸ್ಪ್ರಿಂಕಲ್ ಇರಿಗೇಷನ್ ಏನಂತಾರಮ್ಮ? ಸ್ಪ್ರಿಂಕ್ಲರ್. ಹನಿ ನೀರಾವರಿ ಅಂತಾರೆ ನಮ್ಮ ಕಡೆಗೆ. ನಮ್ಮ ಕಡೆ ಸ್ಪ್ರಿಂಕ್ಲರ್. ಅಲ್ಲಿ ಹೋಗಿ ಇಟ್ಕೊಂಬೋಣ ಅನ್ಸ್ಬಿಟ್ಟೆ. ಹೋಗು ಬಂಗಾರಿ. ಈಗ ಇನ್ನು ಬೆಂಗಳೂರಲ್ಲಂತೂ ಎಳ್ಳೆ ಬಿಡು. ದಾವಣಗೆರೆ ಓಡಾಡಕ್ಕೆ ಮತ್ತೆ ಈಗ ನಾವೀಗ ಹೋದ್ರೆ ಇನ್ಯಾವಾಗ ಬರೋದು? ನೈಟಿ ಹಾಕೊಂಡು ಡ್ರೆಸ್ ಮತ್ತೆ ತಂದಿರೋದೇ ಒಂದ್ ಜೊತೆ ನಾನು ಅದಂಗಾಗಿ. ಹಂಗೆ ಬಿಡಾಕ ಮ್ಯಾಕಿಂದ ಎತ್ತು ಬಿಡೆ. ಹೌದು ಸಣ್ಣ. ಯಾಕೆ ಸಣ್ಣ ಕಾಲ್ ತಿರುವಾರ? ಅಲ್ಲಿ ಬಿಟ್ಟಾರ ಹಿಂದಕ್ಕೆ ಸರಿಯ ಹಿಂದಕ್ಕೆ ಸರಿಯ. ಅದಕ್ಕೆ 4:15 ಅಪ್ಪಾಜಿ. ಹೀಗೆ ಆಲ್ರೆಡಿ 4 ಗಂಟೆ. ಆಗ್ಲಿ ನಡಿಯಮ್ಮಿ ಒಂಚೂರು ಹೆಚ್ಚು ಕಮ್ಮಿ ಹೋಗಂತ್ರಿ. ಬಾಯ್ ಬಾಯ್. ಈಗ ನೆಕ್ಸ್ಟ್ ಬಸ್ಸಲ್ಲಿ ಸಿಗೋಣ. ಇಲ್ಲಿಂದ ಮನೆಗೆ ಹೋಗಿ ಮತ್ತೆ ಮನೆಯಿಂದ ಅಲ್ಲಿಂದ 1 ಕಿಲೋಮೀಟರ್ ಹೋಗಬೇಕು ಬಸ್ ಸಿಗೋಕ್ಕೆ. ಅಂತೂ ಹೊರಟು ಮುಗೀತು, ಬಂದಿದ್ದೆಲ್ಲ ಕೆಲಸ ಮುಗೀತು. ಬೈಕ್ ಇಲ್ಲ, ಸೊ ನಡ್ಕೊಂಡೆ ಹೋಗ್ಬೇಕು ಇವಾಗ ಮನೆಗೆ. ಮುಗೀತು ಅಂತೂ. ಊರಿಗೆ ಬಂದಿದ್ದು ಅಂದ್ಕೊಂಡಿದ್ದೆಲ್ಲ ಕೆಲಸ ಆಯಿತು. ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಕೆಲಸ ಆಗೈತೆ. ಊರಿಗೆ ಹೊರಡುವ ಇವಾಗ. ಮಮ್ಮಿಗೆ ಈಗ ನುಗ್ಗೆ ಸೊಪ್ಪು ಬೇಕಂತೆ, ಸೊ ಇಲ್ಲೇ ಹರ್ಕೊಳಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿಲ್ಲ ಅರ್ಪಣ ಆಗ ಆಲ್ರೆಡಿ ಹರಿತಿದ್ದಾಳೆ. ಹೋಯ್ ಚಪ್ಪಲಿ ಹಾಕೊಂಡು ಹೋಗಂಗಿಲ್ಲ ಬಂಗ್ರಿ. ಅಲ್ಲೋಡಲ್ಲಿ ಹೆಂಗೆ ತಾತ ಹೆಂಗೆ ಹರಿತೈತೆ. ಹಾಂ ಇದು ನುಗ್ಗೆ ಮರ ಏನಂತ ಗೊತ್ತಾಕ ಕಡ್ದಂಗೂ ಚೆನ್ನಾಗಿ ಬರುತ್ತಂತ. ಹೌದು ಹಂಗೆ ಮಾಡ್ಕೋಣ ಈ ಸತಿ. ಇದರಲ್ಲಿ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಕಬ್ಬಿಣಾಂಶ ಇರುತ್ತೆ ಜಾಸ್ತಿ. ವಾ ಅವಳು ಮಾವಿನ ಮರ ಎಷ್ಟು ಚೆನ್ನಾಯ್ತಲ್ಲ. ಚಿಕ್ಕಿ ಹತ್ತೇ ಬಿಡ್ತಾಳೆ ಚಿನಿ. ನನಗೆ ಬೇಕು ಮುಗಿದು ಅಷ್ಟೇ. ನಾನು ಇರ್ಬೇಕಿತ್ತು ಅಂತಾಳ ಅಷ್ಟೇ ಅವಳು. ಹೊರಟಾ ಇಡೀ ಟ್ರೀನೇ ಕಟ್ ಮಾಡ್ತಾರೆ ಅನ್ಸುತ್ತೆ. ಚಿನ್ನಮ್ಮ ಇದು ನುಗ್ಗೆ ಸೊಪ್ಪು ಕಟ್ ಮಾಡಿದಷ್ಟು ಚೆನ್ನಾಗಿ ಬರುತ್ತಪ್ಪಜ್ಜಿ, ಅದಕ್ಕೆ ಕಟ್ ಮಾಡ್ತಾರೆ. ನೋಡಿಲ್ಲ ಹೆಂಗೆ ಬೆಳೆಸ್ತದ. ಹಾಂ ಬಾಯ್ ಬಾಯ್ ಬಾಯ್. ಇನ್ನೂ ಸ್ವಲ್ಪ ಹರ್ಕೊಂಬರ್ತೀವಿ ಹೋಗು. ಹಾಂ ಬಂತೇನವ ದುಃಖ. ತಡಿ ಈಗ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಶ್ರೀನಿಧಿ ಬಾಯ್. ಎಲ್ಲದಳಲ್ಲಿ ಶ್ರೀನಿಧಿ ಬಾಯ್ ಬಾಯ್ ಮಾಡು. ಹ್ಞೂ ಅವ್ರ ತಾತನೇ ಹೇಳ್ತತೆ ಎದ್ದಳು ಸಾಕು ಫಸ್ಟ್ ಅಂತ. ಆಂಟಿ ಬೀಳ. ಸರಿ ಹೋಗ್ಬರ್ತೀವ. ಬಾಯ್ ಬಾಯ್ ಅಕ್ಕ. ಬಾಯ್ ಕಣೆ. ಬಾಯ್ ಬಾಯ್ ಅಪ್ಪಾಜಿ ಹೋಗ್ಬರ್ತೀವಿ. ಇದಾಗಿತ್ತು ನಮ್ಮ ತವರು ಮನೆಯ 2ನೇ ದಿನದ ವ್ಲಾಗ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ತಾರೆ, ನಗಿಸ್ತಾರೆ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.